ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಖಾಸಗಿಯವರಿಂದ ಕಡಲ ಉತ್ಸವ ನಡೆಯುತ್ತಿದ್ದು ಸಾಕಷ್ಟು ವ್ಯಾಪಾರಿಗಳು ಆಗಮಿಸಿದ್ದಾರೆ. ಆದರೆ ನಗರದಲ್ಲಿ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ 66ರ ಫ್ಲೈಓವರ್ ಕೆಳಗಿನ ಸರ್ವಿಸ್ ರಸ್ತೆಯ ಪಕ್ಕದಲ್ಲೇ ಕೆಲವರು ಬೀಡು ಬಿಟ್ಟು ಅಪಾಯಕ್ಕೆ ಎಡೆಮಾಡಿಕೊಡುವಂತಿದೆ. ಉತ್ಸವದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಸ್ಟಾಲ್ಗಳಿಗೆ ತೀರದಲ್ಲೇ ಪ್ರತ್ಯೇಕ ಜಾಗ ನೀಡಲಾಗಿದೆ. ಇದರ ಹೊರತಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಹೆದ್ದಾರಿಯ ಸರ್ವಿಸ್ ರಸ್ತೆಯ ಪಕ್ಕದಲ್ಲೇ ತಮ್ಮ ಅಂಗಡಿಗಳನ್ನು ತೆರೆದಿದ್ದು ಅಪಾಯಕ್ಕೆ ಎಡೆ ಮಾಡಿಕೊಡುವಂತಿದೆ. ಅಂಕೋಲಾ ಕಡೆಯಿಂದ ಕಾರವಾರ ಕಡೆಗೆ ಬರುವ ಸರ್ವಿಸ್ ರಸ್ತೆಯಲ್ಲಿ ಅಂಗಡಿ ಹಾಕಲಾಗಿದ್ದು ಜೊತೆಗೆ ಭಾರಿ ವಾಹನಗಳನ್ನು ನಿಲ್ಲಿಸಲಾಗಿದೆ. ಇದರಿಂದ ನಗರದಿಂದ ಕಡಲ ತೀರದ ಸಮೀಪ ಇರುವ ಸರ್ವಿಸ್ ರಸ್ತೆಗೆ ತೆರಳುವ ವಾಹನ ಸವಾರರಿಗೆ ಅಂಕೋಲಾ ಕಡೆಯಿಂದ ಬರುವ ವಾಹನ ಗೋಚರಿಸುವುದಿಲ್ಲ. ವೇಗವಾಗಿ ಬಂದರೆ ಅಪಘಾತವಾಗುವ ಸಾಧ್ಯತೆಯೂ ಇದೆ. ರಾತ್ರಿ ವೇಳೆ ಸ್ಟಾಲ್ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿಗೆ ತೆರಳುವ ಪಾದಚಾರಿಗಳಿಗೂ ತೊಂದರೆ ಉಂಟಾಗುತ್ತಿದೆ. ಒಂದೆಡೆ ವಾಹನಗಳ ಓಡಾಟ, ಮತ್ತೊಂದೆಡೆ ಅಂಗಡಿಗಳ ಬಳಿ ನಿಂತು ಅಗತ್ಯ ವಸ್ತುಗಳ ಖರೀದಿಸುವ ಗ್ರಾಹಕರಿಂದ ಸಂಚಾರಕ್ಕೆ ಸಮಸ್ಯೆಯಾಗುತ್ತಿದೆ. ಕಡಲ ತೀರದ ಒಳಗೆ ಸಾಕಷ್ಟು ಜಾಗವಿದ್ದು ಸ್ಥಳೀಯ ಆಡಳಿತ ರಸ್ತೆ ಭಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವವರನ್ನು ಅಲ್ಲಿಗೆ ತೆರಳಲು ಸೂಚಿಸಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.